ಕನ್ನಡ ಗಾದೆಗಳು ಮತ್ತು ಅದರ ಅರ್ಥ ಭಾಗ 7. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ನಾಣ್ಣುಡಿ, ಜನಸಾಮಾನ್ಯರ ಅನುಭವದ ಸಾರವೇ ಗಾದೆಗಳಾಗಿ ರೂಪುಗೊಂಡಿದೆ. ಗಾದೆಗಳನ್ನು 1000 ಮಾತಿನ ಸರದಾರ ಎಂದು ಕರೆಯುತ್ತಾರೆ. ಗಾದೆಗಳು ಜನಸಾಮಾನ್ಯರ ಆಡುಮಾತುಗಳಾಗಿವೆ. ಗಾದೆ ಮಾತು 1. ಊರಿಗೋದ್ರೆ ಉಪ್ಪನಂಗಿಲ್ಲ, ಬೋರಕ್ಕ ಚೆನ್ನಾಗಿದ್ದೀಯ. ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ, ಒಬ್ಬ ವ್ಯಕ್ತಿ ಊರಿಗೆ ಹೋದಾಗ ಮನೆಯಲ್ಲಿ ಅಡುಗೆಗೆ ಅತಿ ಮುಖ್ಯವಾಗಿ ಬೇಕಾಗಿರೋದಂದರೆ ಉಪ್ಪು ಇದೆಯೋ ಇಲ್ವೋ ಅಂತ ಕನಿಷ್ಠ ಜ್ಞಾನನೂ ಆತನಿಗಿರೋದಿಲ್ಲ. ಆದರೆ ಮನೆಯ ಯೋಗಕ್ಷೇಮ ನೋಡಿಕೊಳ್ಳೋ ಬದಲು ಎಲ್ಲೋ ಇರೋ ಬೋರಕ್ಕ ಎಂಬಾಕೆಯ ವಿಚಾರಿಸುತ್ತಾ ಕುಳಿತಿರ್ತಾನೆ. ಜೀವನದಲ್ಲಿ ಯಾವುದು ಮುಖ್ಯವೋ ಅದನ್ನು ಬಿಟ್ಟು ಪ್ರಯೋಜನವಿಲ್ಲದ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಜನರನ್ನು ಟೀಕಿಸಲು ಈ ಗಾದೆ ಮಾತುಗಳನ್ನು ಬಳಸುತ್ತಾರೆ. ತನ್ನ ಮನೆಯ ಸ್ಥಿತಿಗತಿಯ ಅರಿವಿಲ್ಲದಿದ್ದರೂ ಹೊರಗಿನವರ ಮುಂದೆ ತಾನು ಬಹಳ ವಿಚಾರವಂತ ಅಥವಾ ಪರರ ಬಗ್ಗೆ ಕಾಳಜಿಯುಳ್ಳವನು ಎಂದು ತೋರಿಸಿಕೊಳ್ಳುವ ವ್ಯಂಗ್ಯ ಇಲ್ಲಿದೆ. ಸಾರಾಂಶ ಏನಪ್ಪ ಅಂತ ಅಂದರೆ, ತನ್ನ ಮನೆ ಪರಿಸ್ಥಿತಿ ತನಗೆ ಅರಿವಿಲ್ಲದಿದ್ದರೂ ಪರರ ಹಿತಚಿಂತನೆಯ ಸೋಗು ಹಾಕುವವರು ಎಂಬುದು ಈ ಗಾದೆಯ ತಾತ್ಪರ್ಯ. ಗಾದೆ ಮಾತು 2. ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು. ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ, ಈ ಗಾದೆಯು ಮನುಷ್ಯನ ಸ್ವಾರ್ಥ ಮತ್ತು ಅಸಹಾಯಕ ಸ್ಥಿತಿಯಲ್ಲಿರುವವರನ್ನು ಜನರು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬ ವಾಸ್ತವವನ್ನು ಹೇಳುತ್ತದೆ. ಒಂದು ವೇಳೆ ಬಲಿಷ್ಠವಾದ ತೋಳವು ಆಕಸ್ಮಿಕವಾಗಿ ಹಳ್ಳಕ್ಕೆ ಬಿದ್ದ ಮೇಲೆ ಬರಲಾಗದ ಸ್ಥಿತಿಯಲ್ಲಿದ್ದರೆ ಅದನ್ನು ಕಂಡು ಹೆದರುತ್ತಿದ್ದ ಸಾಮಾನ್ಯ ಜನರು ಅಥವಾ ದಾರಿಯಲ್ಲಿ ಹೋಗುವ ಪ್ರತಿಯೊಬ್ಬರೂ ಕೂಡ ತಮ್ಮ ಧೈರ್ಯ ತೋರಿಸಲು ಅದರ ಮೇಲೆ ಒಂದೊಂದು ಕಲ್ಲನ್ನು ಎಸೆಯುತ್ತಾರೆ. ವಿವರಣೆ ಏನಪ್ಪ ಅಂತ ಅಂದರೆ, ಒಬ್ಬ ವ್ಯಕ್ತಿ ಅಧಿಕಾರ ಅಥವಾ ಬಲ ಹೊಂದಿದ್ದಾಗ ಅವನ ಮುಂದೆ ಸುಮ್ಮನಿರುವ ಜನರು ಅದೇ ವ್ಯಕ್ತಿ ಸಂಕಷ್ಟಕ್ಕೆ ಸಿಲುಕಿದಾಗ ಅಥವಾ ಅವನ ಪತನ ಆರಂಭವಾದಾಗ ಅವನನ್ನು ಮತ್ತಷ್ಟು ಕೆಳಗೆ ತಳ್ಳಲು ಪ್ರಯತ್ನಿಸುತ್ತಾರೆ. ಒಬ್ಬನಿಗೆ ಕಷ್ಟ ಬಂದಾಗ ಅವನಿಗೆ ಸಹಾಯ ಮಾಡುವ ಬದಲು ಸಿಕ್ಕಿದ್ದೇ ಅವಕಾಶವೆಂದು ಎಲ್ಲರೂ ಸೇರಿ ಅವನನ್ನು ಪೀಡಿಸುವುದು ಅಥವಾ ಟೀಕಿಸುವುದು ಈ ಗಾದೆಯೇ ಸೂಚಿಸುತ್ತದೆ. ಸಮಾಜದಲ್ಲಿ ವ್ಯಕ್ತಿ ಎತ್ತರದಲ್ಲಿದ್ದಾಗ ಗೌರವಿಸುವವರು ಅವನು ಎಡವಿದಾಗ ಅವನ ತಪ್ಪುಗಳನ್ನು ಹುಡುಕಿ ಅವಮಾನಿಸಲು ಸಿದ್ಧರಾಗಿರುತ್ತಾರೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ. ಒಟ್ಟಾರೆ ಹೇಳಬೇಕಂತ ಅಂದರೆ, ಸಂಕಷ್ಟದಲ್ಲಿದ್ದಾಗ ಅಥವಾ ಸೋಲೊಪ್ಪಿಕೊಂಡಾಗ ಅವರಿಗೆ ಬೆಂಬಲ ನೀಡಬೇಕೇ ಹೊರತು ಅವರು ಅಸಹಾಯಕರಾಗಿದ್ದಾರೆಂದು ಕಂಡು ಮತ್ತಷ್ಟು ತೊಂದರೆ ಕೊಡಬಾರದು ಎಂಬುದೇ ಈ ಗಾದೆಯ ಆಶಯವಾಗಿದೆ. ಗಾದೆ ಮಾತು 3. ಎಲೆ ಎತ್ತೋ ಗುಂಡ ಅಂದರೆ ಉಂಡೋರೆಷ್ಟು ಜನ ಅನ್ನಂತೆ. ಈ ಗಾದೆ ಮಾತಿನ ವಿವರಣೆ ಏನಪ್ಪ ಅಂತ ಅಂದರೆ, ಈ ಗಾದೆಯು ಕೆಲಸದಿಂದ ತಪ್ಪಿಸಿಕೊಳ್ಳುವ ಸೋಮಾರಿಗಳ ಸ್ವಭಾವ ಮತ್ತು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಬುದ್ಧಿವಂತಿಕೆಯನ್ನು ವ್ಯಂಗ್ಯವಾಗಿ ತಿಳಿಸುತ್ತದೆ. ಅರ್ಥ ಏನಪ್ಪ ಅಂತ ಅಂದರೆ, ಊಟವಾದ ನಂತರ ಎಲೆಯನ್ನು ಎತ್ತು ಎಂದು ಗುಂಡನಿಗೆ ಹೇಳಿದರೆ ಅವನು ಆ ಕೆಲಸ ಮಾಡುವುದರ ಬದಲಾಗಿ ಊಟ ಮಾಡಿದವರು ಎಷ್ಟು ಜನ ಎಂದು ಲೆಕ್ಕ ಕೇಳಿದನಂತೆ. ಅಂದರೆ ಕೊಟ್ಟ ಕೆಲಸವನ್ನು ಮಾಡದೆ ಅನವಶ್ಯಕವಾಗಿ ಪ್ರಶ್ನೆಗಳನ್ನು ಕೇಳುತ್ತಾ ಕಾಲಹರಣ ಮಾಡುವುದೇ ಎಂದರ್ಥ. ಗಾದೆಯ ವಿವರಣೆ ಏನಪ್ಪಾ ಅಂತ ಅಂದರೆ, ಕೆಲವರು ಯಾವುದೇ ಕೆಲಸವನ್ನು ವಹಿಸಿದರೂ ಅದನ್ನು ತಕ್ಷಣ ಮಾಡದೆ ಆ ಕೆಲಸಕ್ಕೆ ಸಂಬಂಧವಿಲ್ಲದ ಪ್ರಶ್ನೆಗಳನ್ನು ಕೇಳುತ್ತಾ ಕಾಲ ಕಳೆಯುತ್ತಾರೆ. ತನಗೆ ವಹಿಸಿದ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಲು ಅಥವಾ ಆ ಕೆಲಸ ಮಾಡುವುದು ಇಷ್ಟವಿಲ್ಲದಿದ್ದಾಗ ಇಂತಹ ಚಾಣಾಕ್ಷತನದಿಂದ ಪ್ರಶ್ನೆಗಳನ್ನು ಬಳಸುತ್ತಾರೆ. ಕೆಲಸ ಮಾಡುವ ಮನಸ್ಸಿಲ್ಲದವನಿಗೆ 1000 ನೆಪಗಳು ಎಂಬಂತೆ ಸಣ್ಣ ಕೆಲಸಕ್ಕೂ ದೊಡ್ಡ ಲೆಕ್ಕಾಚಾರಗಳನ್ನು ಮುಂದಿಡುವ ಜನರನ್ನು ಈ ಗಾದೆಯು ಟೀಕಿಸುತ್ತದೆ. ಒಟ್ಟಾರೆ ಹೇಳಬೇಕಂತ ಅಂದರೆ, ಯಶಸ್ಸು ಸಾಧಿಸಲು ಕೊಟ್ಟ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕೇ ಹೊರತು ಹರಟೆ ಹೊಡೆಯುತ್ತಾ ಅಥವಾ ಇಲ್ಲದ ನೆಪಗಳನ್ನು ಹುಡುಕುತ್ತಾ ಕುಳಿತುಕೊಳ್ಳಬಾರದು ಎಂಬುದು ಈ ಗಾದೆಯ ಸಾರಾಂಶ. ಗಾದೆ ಮಾತು 4. ಬಡತನ ಬಂದಾಗ ನೆಂಟರ ಮನೆ ಬಾಗಿಲು ಸೇರಬಾರದು. ಈ ಗಾದೆ ಮಾತಿನ ಅರ್ಥ ಏನಪ್ಪ ಅಂತ ಅಂದರೆ, ಒಬ್ಬ ವ್ಯಕ್ತಿಗೆ ಬಡತನ ಅಥವಾ ಕಷ್ಟಕಾಲ ಬಂದಾಗ ತನ್ನ ಹತ್ತಿರದ ಸಂಬಂಧಿಕರ ಮನೆಗೆ ಹೋಗಿ ಆಶ್ರಯ ಪಡೆಯಬಾರದು ಅಥವಾ ಪದೇ ಪದೇ ಸಹಾಯಕ್ಕಾಗಿ ಅವರ ಮನೆಯ ಮುಂದೆ ನಿಲ್ಲಬಾರದು. ಏಕೆಂದರೆ ಬಡತನದಲ್ಲಿ ಹೋದಾಗ ಸಿಗುವ ಗೌರವಕ್ಕಿಂತ ಅವಮಾನವೇ ಹೆಚ್ಚಾಗಿರುತ್ತದೆ. ಸಾಮಾನ್ಯವಾಗಿ ಸಮಾಜದಲ್ಲಿ ಮತ್ತು ಸಂಬಂಧಿಕರಲ್ಲಿ ವ್ಯಕ್ತಿಯ ಗುಣಕ್ಕಿಂತ ಹೆಚ್ಚಾಗಿ ಅವನ ಆರ್ಥಿಕ ಸ್ಥಿತಿಗೆ ಬೆಲೆ ಸಿಗುತ್ತದೆ. ಹಣವಿದ್ದಾಗ ಅಪ್ಪಿಕೊಳ್ಳುವ ನೆಂಟರು ಬಡತನ ಬಂದಾಗ ಮುಖ ತಿರುಗಿಸುತ್ತಾರೆ. ಬಡತನದಲ್ಲಿದ್ದಾಗ ನೆಂಟರ ಮನೆಗೆ ಹೋದರೆ ಅವರು ನಮ್ಮನ್ನು ಹೊರೆ ಎಂದು ಭಾವಿಸಬಹುದು. ಅಲ್ಲಿ ನಮ್ಮ ಸ್ವಂತ ಇಚ್ಛೆಯಂತೆ ಬದುಕಲು ಸಾಧ್ಯವಾಗುವುದಿಲ್ಲ ಮತ್ತು ಪ್ರತಿ ಹಂತದಲ್ಲೂ ಕೀಳರಿಮೆ ಕಾಡಬಹುದು. ಕಷ್ಟದಲ್ಲಿದ್ದಾಗ ನೆಂಟರು ಸಹಾಯ ಮಾಡದಿದ್ದರೆ ಅವರ ಮೇಲೆ ದ್ವೇಷ ಬರಬಹುದು ಅಥವಾ ಅವರು ಸಹಾಯ ಮಾಡಿದರೂ ಅದನ್ನು ಪದೇ ಪದೇ ನೆನಪಿಸಿ ಚುಚ್ಚಿ ಮಾತನಾಡಬಹುದು. ಇದು ಸುಂದರವಾದ ಸಂಬಂಧವನ್ನು ಹಾಳು ಮಾಡುತ್ತದೆ. ಒಟ್ಟಾರೆ ಕಷ್ಟ ಬಂದಾಗ ದೃಢಿಗೆರದೆ ಸ್ವಪ್ರಯತ್ನದಿಂದ ಮೇಲೆ ಬರಲು ಪ್ರಯತ್ನಿಸಬೇಕೇ ಹೊರತು ಸಂಬಂಧಿಕರ ಮೇಲೆ ಅವಲಂಬಿತರಾಗಿ ಸ್ವಾಭಿಮಾನವನ್ನು ಬಿಟ್ಟುಕೊಡಬಾರದು. ಬಡತನ ಬಂದಾಗ ಉಣ್ಣುವ ಊಟಕ್ಕಿಂತ ನೆಂಟರ ಮನೆಯ ಅವಮಾನದ ಮಾತುಗಳು ಹೆಚ್ಚು ನೋವು ನೀಡುತ್ತದೆ ಎಂಬುದು ಇದರ ಸಾರ.
ಗಾದೆ ಮಾತು 5. ಹಲಸಿನ ಹಣ್ಣು ಬೇಕು ಅಂಟು ಬ್ಯಾಡ ಅಂದ ಹಾಗೆ. ಈ ಗಾದೆಯ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ಯಾವುದೇ ಒಂದು ಉತ್ತಮ ಫಲಿತಾಂಶ ಅಥವಾ ಸುಖವನ್ನು ಬಯಸುವವರು ಅದನ್ನು ಪಡೆಯುವ ಹಾದಿಯಲ್ಲಿ ಎದುರಾಗುವ ಕಷ್ಟಗಳನ್ನು ಸಹಿಸಿಕೊಳ್ಳಲೇಬೇಕು ಎಂಬ ಸತ್ಯವನ್ನು ಈ ಗಾದೆ ತಿಳಿಸುತ್ತದೆ. ವಿವರಣೆ ಏನಪ್ಪಾ ಅಂತ ಅಂದರೆ, ಹಲಸಿನ ಹಣ್ಣು ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಆದರೆ ಆ ಹಣ್ಣನ್ನು ಕೊರೆಯುವಾಗ ಕೈಗೆ ಜಿಗುಟಾದ ಅಂಟು ಅಂಟಿಕೊಳ್ಳುವುದು ಸಹಜ. ಯಾರಾದರೂ ನನಗೆ ಸಿಹಿಯಾದ ಹಣ್ಣು ಬೇಕು, ಆದರೆ ಕೈಗೆ ಅಂಟು ಮಾತ್ರ ತಗಲಬಾರದು ಎಂದರೆ ಅದು ಅಸಾಧ್ಯದ ಮಾತು. ಅಂದರೆ ಕಷ್ಟಪಡದೆ ಸುಖ ಬೇಕು ಎಂದು ಬಯಸುವವರನ್ನು ಉದ್ದೇಶಿಸಿ ಈ ಮಾತು ಹೇಳಲಾಗಿದೆ. ವಿವರಣೆ ಏನಪ್ಪಾ ಅಂತ ಅಂದರೆ, ಜೀವನದಲ್ಲಿ ಯಶಸ್ಸು ಎಂಬ ಹಣ್ಣು ಸವಿಯಬೇಕಾದ್ರೆ ಶ್ರಮ ಎಂಬ ಅಂಟನ್ನು ಎದುರಿಸಲೇಬೇಕು. ಕೇವಲ ಸುಖವನ್ನು ಮಾತ್ರ ಬಯಸಿ ಅದಕ್ಕೆ ಬೇಕಾದ ಕೆಲಸವನ್ನು ಮಾಡದಿದ್ದರೆ ಏನೂ ಸಾಧಿಸಲು ಸಾಧ್ಯವಿಲ್ಲ. ಪ್ರತಿಯೊಂದು ಲಾಭದ ಹಿಂದೆ ಒಂದು ಜವಾಬ್ದಾರಿ ಅಥವಾ ತೊಂದರೆ ಇದ್ದೇ ಇರುತ್ತದೆ. ಉದಾಹರಣೆಗೆ, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬೇಕೆಂದರೆ ನಿದ್ದೆ ಬಿಟ್ಟು ಓದುವ ಕಷ್ಟ ಅನುಭವಿಸಲೇಬೇಕು. ಲಾಭ ಬಂದಾಗ ಸಂತೋಷಪಟ್ಟು, ನಷ್ಟ ಅಥವಾ ಕಷ್ಟ ಬಂದಾಗ ದೂರ ಸರಿಯುವ ಮನೋಭಾವದ ಜನರನ್ನು ಈ ಗಾದೆಯು ಎಚ್ಚರಿಸುತ್ತದೆ. ಒಟ್ಟಾರೆ, ಕಷ್ಟವಿಲ್ಲದೆ ಸುಖವಿಲ್ಲ, ನೋವಿಲ್ಲದೆ ನಲಿವಿಲ್ಲ ಎಂಬುದು ಪ್ರಕೃತಿಯ ನಿಯಮ. ನಾವು ಗುರಿಯನ್ನು ತಲುಪಬೇಕಾದರೆ ದಾರಿಯಲ್ಲಿ ಬರುವ ಅಡೆತಡೆಗಳನ್ನು, ಅಂದರೆ ಹಲಸಿನ ಹಣ್ಣಲ್ಲಿ ಅಂಟಿರುತ್ತಲ್ಲ ಆ ರೀತಿ ಸಮಾಧಾನವಾಗಿ ಸ್ವೀಕರಿಸಲೇಬೇಕಾಗುತ್ತದೆ. ಗಾದೆ ಮಾತು 6. ಲೆಕ್ಕ ಇಲ್ಲದವನು ಒಕ್ಕಲು ಹೋದನಂತೆ. ಈ ಗಾದೆಯ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ಪ್ರತಿಯೊಂದಕ್ಕೂ ನಾವು ಲೆಕ್ಕನ ಇಡಬೇಕು, ಯಾವುದು ವ್ಯರ್ಥ ಮಾಡಬಾರ್ದು. ಬಂದಿದ್ದೆಲ್ಲ ಖರ್ಚು ಮಾಡಿದ್ರೆ ಕಷ್ಟ ಕಾಲದಲ್ಲಿ ಏನು ಇಲ್ದಾಗತ್ತೆ. ಲೆಕ್ಕ ಇಲ್ಲದವನು ಒಕ್ಕಲು ಹೋದಂತೆ ಅಂತ ಅಂದರೆ, ಲೆಕ್ಕ ಇಡ್ದಲೇನೆ ಬರೀ ಖರ್ಚು ಮಾಡ್ತಾನೆ ಇದ್ದರೆ, ಒಕ್ಕಲು ಅಂತ ಅಂದರೆ ಮನೆ ಮಾರ್ಕೊಂಡು ಬೀದಿಗೆ ಬರೋದು, ಕೊನೆಗೆ ಮನೆ ಮಾರ್ಕೊಂಡು ಬೀದಿಗೆ ಸಹ ಬರಬೇಕಾಗತ್ತೆ. ಅದಕ್ಕೇನೆ ಯಾವುದೇ ಒಂದು ತಗೋಬೇಕಾದ್ರೂ ಖರ್ಚು ಮಾಡಬೇಕಾದ್ರೂ ಲೆಕ್ಕ ಇಡಲೇಬೇಕು. ಈ ಗಾದೆಗೆ ಇನ್ನೊಂದು ಸಮನಾದ ಗಾದೆ ಅಂತ ಅಂದರೆ, ತಿಪ್ಪೆಗೆಸೆದ್ರೂ ತಪ್ಪದೆ ಲೆಕ್ಕ ಇಡಬೇಕು ಅಂತ. ಈ ಗಾದೆಯ ಅರ್ಥದಂತೆ ನಾವು ಸಂಸಾರ ಆಗಲಿ ಜೀವನ ಆಗಲಿ ಲೆಕ್ಕವಿಟ್ಟು ನಡೆಸ್ಕೊಂಡು ಹೋದಾಗ ಸುಖಮಯವಾಗಿರುತ್ತೆ ನಮ್ಮ ಜೀವನ. ಗಾದೆ ಮಾತು 7. ಎಲ್ಲರ ಮನೆ ದೋಸೆಯನ್ನು ತೂತೆ. ಈ ಗಾದೆ ಮಾತಿನ ಅರ್ಥ ಏನಪ್ಪಾ ಅಂತ ಅಂದರೆ, ದೋಸೆ ಮಾಡುವಾಗ ಅದರಲ್ಲಿ ಸಣ್ಣ ಪುಟ್ಟ ತೂತುಗಳು ಬೀಳುವುದು ಸಹಜ. ಅದು ಶ್ರೀಮಂತರ ಮನೆಯೇ ಇರಲಿ ಅಥವಾ ಬಡವರ ಮನೆಯೇ ಇರಲಿ, ದೋಸೆಯ ಸ್ವರೂಪ ಬದಲಾಗುವುದಿಲ್ಲ. ಅದೇ ರೀತಿ ಈ ಲೋಕದಲ್ಲಿ ಕಷ್ಟ ಅಥವಾ ಸಮಸ್ಯೆಗಳಿಲ್ಲದ ಮನುಷ್ಯನೇ ಇಲ್ಲ. ನಮಗೆ ಮಾತ್ರ ಕಷ್ಟವಿದೆ, ಬೇರೆಯವರು ಸುಖವಾಗಿದ್ದಾರೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಹೊರಗಿನಿಂದ ಸುಖಿಯಾಗಿ ಕಾಣುವ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವೈಯಕ್ತಿಕ ನೋವು ಅಥವಾ ಸಮಸ್ಯೆಗಳು ಇದ್ದೇ ಇರುತ್ತದೆ. ಬೇರೆಯವರ ಜೀವನದ ಜೊತೆ ನಮ್ಮ ಜೀವನವನ್ನು ಹೋಲಿಸಿಕೊಂಡು ದುಃಖಿಸುವುದು ವ್ಯರ್ಥ. ಪ್ರತಿಯೊಂದು ಕುಟುಂಬದಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತದೆ. ಸುಖ ದುಃಖಗಳು ಎಲ್ಲರಿಗೂ ಸಮನಾಗಿ ಬರುತ್ತವೆ ಎಂಬ ತತ್ವವನ್ನು ಇದು ಎತ್ತಿ ತೋರಿಸುತ್ತಿದೆ. ಒಟ್ಟಾರೆಯಾಗಿ ನಮ್ಮ ಕಷ್ಟಗಳನ್ನು ಕಂಡು ಕುಗ್ಗದೆ ಅದು ಜೀವನದ ಒಂದು ಅವಿಭಾಜ್ಯ ಅಂಗ ಎಂದು ಒಪ್ಪಿಕೊಂಡು ಮುಂದೆ ಸಾಗಬೇಕು ಎಂಬುದು ಈ ಗಾದೆಯ ಸಾರಾಂಶ. ಗಾದೆ ಮಾತು 8. ಅಹಂಕಾರಕ್ಕೆ ಉದಾಸೀನವೇ ಮದ್ದು. ಗಾದೆಯ ಅರ್ಥ ಏನಪ್ಪಾ ಅಂತ ಅಂದರೆ, ಕೆಲವರು ಸದಾ ತಾವೇ ಬುದ್ಧಿವಂತರು, ಶಕ್ತಿವಂತರು ಎಂದು ಭಾವಿಸಿರುತ್ತಾರೆ. ಅಂಥವರು ಸದಾ ಇತರರನ್ನು ಕೀಳಾಗಿ ಕಾಣುವುದು, ಹೀಯಾಳಿಸುವುದು ಅಥವಾ ಪ್ರತಿಯೊಂದು ವಿಷಯದಲ್ಲೂ ತಮ್ಮ ಅಹಮಿಕೆಯೇ ಪ್ರದರ್ಶಿಸುವುದನ್ನು ಮಾಡುತ್ತಿರುತ್ತಾರೆ. ಅಂತಹ ಅಹಂಕಾರಿಗಳಿಗೆ ನಾವು ಪ್ರತಿಯಾಗಿ ವಾದ ಮಾಡಲು ಅಥವಾ ಅವರನ್ನು ತಿದ್ದಲು ಹೋದರೆ ಅವರ ಅಹಂಕಾರವು ಮತ್ತಷ್ಟು ಹೆಚ್ಚಾಗುತ್ತದೆ ಹೊರತು ಕಡಿಮೆಯಾಗುವುದಿಲ್ಲ. ಅಹಂಕಾರಿಗಳನ್ನು ತಾವು ಹೇಳಿದ್ದೇ ಸರಿ ಎಂದು ವಾದಿಸುತ್ತಿರುತ್ತಾರೆ. ಅವರನ್ನು ಬದಲಿಸಲು ಹೋಗುವುದು ಸಮಯ ವ್ಯರ್ಥ ಮಾಡಿದಂತೆ. ಅದಕ್ಕೆ ಬದಲು ಅವರನ್ನು ಉದಾಸೀನ ಮಾಡುವುದು ಅತ್ಯುತ್ತಮ ಮಾರ್ಗ. ಒಬ್ಬ ಅಹಂಕಾರಿ ವ್ಯಕ್ತಿಗೆ ನಾವು ಎಷ್ಟು ಬೆಲೆ ನೀಡುತ್ತೇವೆಯೋ ಅಷ್ಟು ಆತನ ಗರ್ವ ಬೆಳೆಯುತ್ತದೆ. ಯಾವಾಗ ನಾವು ಆತನ ಮಾತು ಅಥವಾ ಕೃತ್ಯಗಳ ಬಗ್ಗೆ ಗಮನ ಹರಿಸುವುದಿಲ್ಲವೋ ಆಗ ಆತನ ಅಹಂಕಾರಕ್ಕೆ ಬೆಲೆ ಇಲ್ಲದಂತಾಗುತ್ತದೆ. ಅಹಂಕಾರದ ಮಾತುಗಳಿಗೆ ಮೌನ ಮತ್ತು ಉದಾಸೀನತೆಯೇ ಸೂಕ್ತವಾದ ಉತ್ತರ. ಇದು ನಮ್ಮ ಮನಃಶಾಂತಿಯನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಕೇವಲ ಉದಾಸೀನತೆಯಿಂದ ಮಾತ್ರ ಅಹಂಕಾರಿಯನ್ನು ನಿರುತ್ತರಗೊಳಿಸಬಹುದು ಎಂಬುದು ಈ ಗಾದೆಯ ಸಾರಾಂಶವಾಗಿದೆ. ಗಾದೆ ಮಾತು 9. ಯೋಗಿ ತಂದದ್ದು ಯೋಗಿಗೆ, ಭೋಗಿ ತಂದದ್ದು ಭೋಗಿಗೆ ಎಂಬ ಗಾದೆ ಮಾತು ಮನುಷ್ಯನ ವ್ಯಕ್ತಿತ್ವ, ಕರ್ಮ ಮತ್ತು ಹಣೆಬರಹದ ಫಲಗಳನ್ನು ವಿವರಿಸುತ್ತದೆ. ಇದರ ಆಳವಾದ ಅರ್ಥ ಏನಪ್ಪಾ ಅಂತ ಅಂದರೆ, ವ್ಯಕ್ತಿಯ ಜೀವನದ ದೃಷ್ಟಿಕೋನ ಮತ್ತು ಆತ ಮಾಡುವ ಕೆಲಸಗಳು ಆತನಿಗೆ ಎಂತಹ ಫಲಗಳನ್ನು ನೀಡುತ್ತದೆ ಎಂಬುದು ತಿಳಿಸುತ್ತದೆ. ಇಲ್ಲಿ ಯೋಗಿ ಮತ್ತು ಭೋಗಿ ಎಂಬ ಎರಡು ವಿಭಿನ್ನ ಜೀವನ ಶೈಲಿಗಳನ್ನು ಹೋಲಿಸಲಾಗಿದೆ. ಒಬ್ಬ ಯೋಗಿಯು ಮಾಡುವ ಸಾಧನೆ ಅಥವಾ ಆತ ಪಡೆಯುವ ಜ್ಞಾನವು ಆತನ ಆಧ್ಯಾತ್ಮಿಕ
ಉನ್ನತಿಗೆ ಪೂರಕವಾಗಿರುತ್ತದೆ. ಅದೇ ರೀತಿ ಒಬ್ಬ ಭೋಗಿಯು ಸಂಪಾದಿಸುವ ಸಂಪತ್ತು ಅಥವಾ ಅನುಭವಿಸುವ ಸುಖಗಳು ಆತನ ಲೌಕಿಕ ಜೀವನಕ್ಕೆ ಸೀಮಿತವಾಗಿರುತ್ತದೆ. ಇಲ್ಲಿ ಯೋಗಿ ಅಂತ ಅಂದರೆ ಆಧ್ಯಾತ್ಮಿಕ ಚಿಂತಕ, ಭೋಗಿಯು ಅಂತ ಅಂದರೆ ಸಂಸಾರಿಕ ಸುಖ ಬಯಸುವವನು. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಕೊಯ್ಯುತ್ತೇವೆ. ನಮ್ಮ ಯೋಗ್ಯತೆ ಮತ್ತು ಆಸೆಗಳಿಗೆ ಅನುಗುಣವಾಗಿ ನಮಗೆ ಫಲಗಳು ಸಿಗುತ್ತವೆ ಎಂಬುದು ಈ ಗಾದೆಯ ಸಾರಾಂಶ. ಕೆಲವೊಮ್ಮೆ ಈ ಗಾದೆಯು ಹಣೆಬರಹ ಅಥವಾ ಪ್ರಾರಬ್ಧ ಕರ್ಮಕ್ಕೆ ಹೋಲಿಸಲಾಗುತ್ತದೆ. ಯಾರಿಗೆ ಯಾವ ಸುಖ ಅಥವಾ ಶಾಂತಿ ಪ್ರಾಪ್ತಿಯಾಗಬೇಕೋ ಅದು ಅವರವರ ಹಾದಿಗೆ ತಕ್ಕಂತೆ ಬರುತ್ತದೆ. ಯೋಗಿಯು ತನ್ನ ಮಿತಿಯಲ್ಲಿ ತೃಪ್ತಿ ಕಾಣುತ್ತಾನೆ, ಭೋಗಿಯು ತನ್ನ ಭೋಗ ಜೀವನದಲ್ಲಿ ಸುಖ ಕಾಣುತ್ತಾನೆ. ಪ್ರತಿಯೊಬ್ಬರೂ ತಾವು ಆರಿಸಿಕೊಂಡ ಹಾದಿಯಲ್ಲಿ ತಮಗೇನು ಸಿಗಬೇಕೋ ಅದನ್ನು ಪಡೆಯುತ್ತಾರೆ. ಒಟ್ಟಾರೆ ಅವರವರ ಗುಣ ಮತ್ತು ಸ್ವಭಾವಕ್ಕೆ ತಕ್ಕಂತೆ ಬದುಕು ರೂಪಿತವಾಗುತ್ತದೆ ಎಂದು ಈ ಗಾದೆಯ ಮುಖ್ಯಾಂಶವಾಗಿದೆ. ಗಾದೆ ಮಾತು 10. ಅಳಿದೂರಿಗೆ ಉಳಿದವನೇ ಗೌಡ ಅಥವಾ ಆಳೂರಿಗೆ ಉಳಿದವನೇ ಗೌಡ ಎಂಬ ಗಾದೆ ಮಾತು ಯೋಗ್ಯತೆ ಇಲ್ಲದ ಸ್ಥಳದಲ್ಲಿ ಸಾಧಾರಣ ವ್ಯಕ್ತಿಯು ದೊಡ್ಡವನಾಗಿ ಕಾಣಿಸಿಕೊಳ್ಳುವ ಸಂದರ್ಭವನ್ನು ವಿವರಿಸುತ್ತದೆ. ಗಾದೆಯ ವಿಸ್ತರಣೆ ಏನಪ್ಪಾ ಅಂತ ಅಂದರೆ, ಹಿಂದಿನ ಕಾಲದಲ್ಲಿ ಗೌಡ ಎಂದರೆ ಊರಿನ ಯಜಮಾನ ಅಥವಾ ನಾಯಕ ಎಂದು ಅರ್ಥ. ಒಂದು ಊರು ಸಮೃದ್ಧವಾಗಿದ್ದಾಗ ಅಲ್ಲಿ ಅನೇಕ ಬುದ್ಧಿವಂತರು, ಶಕ್ತಿವಂತರು ಮತ್ತು ನಾಯಕರು ಇರುತ್ತಾರೆ. ಆದರೆ ಆ ಊರು ಹಾಳಾದಾಗ ಅಥವಾ ಅಲ್ಲಿನ ಗಣ್ಯ ವ್ಯಕ್ತಿಗಳೆಲ್ಲರೂ ಹೊರಟು ಹೋದಾಗ ಅಲ್ಲಿ ಉಳಿದಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಯೇ ಅನಿವಾರ್ಯವಾಗಿ ನಾಯಕನಾಗಿರುತ್ತಾನೆ. ಉತ್ತಮರು ಅಥವಾ ಸಮರ್ಥರು ಇಲ್ಲದ ಕಡೆ ಅಲ್ಪಶಕ್ತಿ, ಅಲ್ಪಜ್ಞಾನ ಇರುವವನೇ ಶ್ರೇಷ್ಠನೆಂದು ಪರಿಗಣಿಸಲ್ಪಡುತ್ತದೆ. ಒಬ್ಬ ವ್ಯಕ್ತಿಯ ಯೋಗ್ಯತೆ ಆತನಿಗಿರುವ ಪರಿಸರವನ್ನು ಅವಲಂಬಿಸಿರುತ್ತದೆ. ಸಮರ್ಥರ ನಡುವೆ ಸಾಮಾನ್ಯವಾಗಿ ಕಾಣುವವನು ಅಸಮರ್ಥರ ನಡುವೆ ಅಸಾಮಾನ್ಯವಾಗಿ ಮರೆಯುತ್ತಾನೆ. ಯಾವುದೇ ಸ್ಪರ್ಧೆ ಅಥವಾ ವಿರೋಧ ಇಲ್ಲದಿದ್ದಾಗ ಸಾಮಾನ್ಯ ತಿಳುವಳಿಕೆ ಇರುವವನು ತಾನೇ ಸರ್ವಜ್ಞನು ಎಂದು ಅಹಂಕಾರ ಪಡುವುದನ್ನು ಈ ಗಾದೆ ಸೂಚಿಸುತ್ತದೆ. ಉದಾಹರಣೆಗೆ, ಕಚೇರಿಯಲ್ಲಿ ಎಲ್ಲ ಅನುಭವಿಗಳು, ಅಧಿಕಾರಿಗಳು ರಜೆಯಲ್ಲಿದ್ದಾಗ ಅಥವಾ ಕೆಲಸ ಬಿಟ್ಟು ಹೋದಾಗ ಅಲ್ಲಿ ಉಳಿದಿರುವ ಒಬ್ಬ ಅಲ್ಪನು ಅನುಭವದ ನೌಕರನೇ ಎಲ್ಲರಿಗೂ ಮಾರ್ಗದರ್ಶಕನಾಗಿ ದೊಡ್ಡ ಅಧಿಕಾರಿಯಂತೆ ವರ್ತಿಸುವುದು ಈ ಗಾದೆಯ ಉತ್ತಮ ಉದಾಹರಣೆಯಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಮರ್ಥರ ಅಲಭ್ಯತೆಯಲ್ಲಿ ಅಸಮರ್ಥನೇ ಸಮರ್ಥನಾಗಿ ಕಾಣಿಸಿಕೊಳ್ಳುತ್ತಾನೆ ಎಂಬುದೇ ಈ ಗಾದೆಯ ಸಾರ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಕನ್ನಡ ಗಾದೆ ಮಾತುಗಳು ಮತ್ತು ಅದರ ಅರ್ಥಗಳನ್ನ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.